ನಾವಿದ್ದು ಮಾಡ್ಕೊಡ್ತೀವಿ ಅಂತಂದ್ರೆ ಮತ್ತೆಲ್ಲ ಮಾತಾಡೋದು ತೊಂದರೆ ಕೊಡ್ತಾನೆ ಸುಮಾರು ದಾರಿ ಮಾಡಿ ಬಂದ್ರು ಅವ್ರು ಕೂಡ ಅವ್ರಿಗೂ ಮರ್ಯಾದೆ ಕೊಡ್ತೀರ ದಾರಿ ಬಿಡ್ತಾರೆ ಇವಾಗೆಲ್ಲ ಊರೆಲ್ಲ ಸಮಾವೇಶ ಮಾಡಿ ಬಿಡಲ್ಲ. ದೇವಸ್ಥಾನಕ್ಕೆಲ್ಲ ದಾರಿ ತುಂಬಾ ಜನ ತೊಂದರೆ ಆಗಿದೆ. ಆದ್ರೂ ಅವನು ವೆಂಕಟೇಶ್ ಅಂತ ಒಬ್ಬ ಪೊಲೀಸು ಆದ್ರೂ ಅವನು ತುಂಬಾ ಊರೆಲ್ಲ ತೊಂದರೆ ಕೊಟ್ಟು ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾನೆ. ದಾರಿ ಬಿಡಲ್ಲ, ಬೇರೆ ದಾರಿಗಳಲ್ಲಿ ಮುಚ್ಚಿದೆ ಅಂತಾರೆ ಅಂತ ಅನ್ಬಾರ್ದು. ನಾವು ಬೇರೆಯವರೆಲ್ಲ ದಾರಿ ಮೇನ್ ರೋಡಲ್ಲಿ ಮುಚ್ಚಿಬಿಟ್ಟು ಎಲ್ಲಿ ಹೋಗ್ತಾರೆ, ಅವರು ಮನೆ ಒಳಗಡೆ ಹೆಂಗೆ ಬರ್ತಾರೆ? ಅದರಿಂದ ದಯಮಾಡಿ ಆ ರೋಡ್ನ ತೆರವು ಮಾಡಿಕೊಡೋದಕ್ಕೆ ನೀವು ಸಹಕಾರ ಕೊಡ್ಬೇಕಂತ ನಿಮ್ಮಲ್ಲಿ ಕೊಡ್ತಾ ಇದ್ದೀನಿ ಸರ್. ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ನಮ್ಮೂರು ಬಂದು ಮುಗ್ಚಿನಹಳ್ಳಿ. ಮುಂಚೆ ಸುಮಾರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇವಾಗೂ ಮುಚ್ಚಿನಹಳ್ಳಿ ತಿರೋದು ಮಜರಾ ತುರುನಹಳ್ಳಿ ನಮ್ಮೂರು ಗ್ರಾಮ ಬಂದು. ಇವಾಗ ಪ್ರೆಸೆಂಟ್ ನಾವಿರೋದು ತುರುನಹಳ್ಳಿಯಲ್ಲಿ. ನಮ್ಮೂರು ಬಂದು ಮಜರಾ ಮುಗ್ಚಿನಹಳ್ಳಿ. ಇವಾಗ ಮುಗ್ಚಿನಹಳ್ಳಿಗೆ ಸುಮಾರು ಇದುವರೆಗೂ ದಾರಿನೇ ಇಲ್ಲ ಸರ್. ಇದುವರೆಗೂ ದಾರಿನ ಸುಮಾರು ನೋಡಿ 2009ರಲ್ಲಿ ಸುಮಾರು 2009ರಲ್ಲಿ ಅರ್ಜಿ ಹಾಕೊಂಡಿದ್ದೀರಿ ನೋಡಿ, ಡೇಟ್ ಇದೆ ಹಾಕಿದೆ ಮತ್ತೆ ಇವಾಗ ಪ್ರೋಸೆಸ್ ಆಗಿದೆ ನೋಡಿ ಸರ್. 2009ರಲ್ಲಿ ನೋಡಿ ನಾವು ಅರ್ಜಿ ಹಾಕೊಂಡಿದ್ರಿ. ಇವತ್ತೆಷ್ಟು 2026, 15 ವರ್ಷ ಸುಮಾರು ಮೇಲೆ ಇದೆ. ಇದುವರೆಗೂ ಯಾರು ಅಧಿಕಾರಿಗಳು ಬಂದು ನಮ್ಗೆ ಸ್ಪಂದನೆ ಕೊಟ್ಟಿಲ್ಲ, ನಮ್ಗೆ ಇದು ಕೊಟ್ಟಿಲ್ಲ. ಇವಾಗ ಎಲ್ಲ ಸ್ಕೆಚ್ ಆಗಿದೆ. ಸರ್ವೇರು ಇದುವರೆಗೂ 3 ಸಲ ಬಂದೋಗಿದ್ದಾರೆ ಸರ್. ಇದು ಸೆಕ್ರೆಟ್ರಿ ಮತ್ತು ಸರ್ವೇರು ಬಂದು 3 ಸತಿ ನೋಡ್ಕೊಂಡು ಹೋಗಿದ್ದಾರೆ. ಇದುವರೆಗೂ ನಮಗೆ 3 ದಿವಸ ಟೈಮ್ ಕೊಡಿ ಅಂದರು. ಇದುವರೆಗೂ ಬಂದು ನಮಗೆ ಕಾಲಾವಕಾಶ ಕೊಟ್ಟಿಲ್ಲ. ಬಿಟ್ಟು ನೋಟಿಸ್ ಎಲ್ಲ ಕೊಟ್ಟು ಕಾನೂನು ಪ್ರಕಾರ ಬದ್ಧವಾಗಿ ಮಾಡ್ತಾಯಿದ್ರು. ಇವಾಗ ಬಂದುಬಿಟ್ಟು ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ನಮ್ಮ ಕಾಲಾವಕಾಶ 7 ದಿನ ಬೇಕು, ಹಿಂಗೆ ಅಂತ ಹೇಳ್ಬಿಟ್ಟು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವರೊಬ್ಬ ನ್ಯಾಯ ಕೊಡಿಸೋ ಜವಾಬ್ದಾರಿ, ಸಾರ್ವಜನಿಕರಿಗೆ ಜವಾಬ್ದಾರಿ ಕೊಡೋನಾಗಿ ಅವನೇ ಇವತ್ತು ಸುಮಾರು ಊರೆಲ್ಲ ಅವನೊಬ್ಬ ಒಂದು ಸರ್ ಸುಮಾರು ಕಾಲಿಟ್ಕೊಂಡು ಬೇಡ್ಕೊಂಡಿದ್ರು ಮನೆ ಹತ್ರ ಹೋಗಿ ಅವ್ರ ಹತ್ರ. ಸರ್ ಬಿಡಿ, ಇದೊಂದ್ಸಲ ಬಿಟ್ಬಿಡಿ ದಾರಿ ಬಿಟ್ಟಿದ್ರು ಸರ್. ಮೊನ್ನೆ ರೀಸೆಂಟಾಗಿ ಬಿಟ್ಟಿದ್ರು. ಒಂದು ಸುಮಾರು 3 ದಿವಸ ಆಯಿತು ಮುಚ್ಚವರು.
ಬರೀ 3 ದಿವಸ ಆಯ್ತು ಮುಚ್ಚಿ, ನಾವು ಅದಕ್ಕೆ ಸುಮ್ಮನೆ ಆಗೋದು. ಈಗ ಬಿಟ್ಟೋನಂತ ಮತ್ತೆ 3 ದಿವಸ ಬಿಚ್ಚೋದು, ಮತ್ತೆ ತುಂಬೋದು, ಮತ್ತೆ ಅದು ಬಿಚ್ಚೋದು, ಮತ್ತೆ ಇದು ಮಾಡ್ತಾನೆ. ಅದಕ್ಕೆ ತಹಶೀಲ್ದಾರ್ ಬಂದಿದ್ದಾರೆ, ಆರೇ ಬಂದಿದ್ದಾರೆ, ಡಿ ಮಾಡಿ ಬಂದಿದ್ದಾರೆ, ಸರ್ವೇರ್ ಬಂದಿದ್ದಾರೆ. ಇವಾಗ ಬಂದರು, ಇವಾಗೂ ದಾರಿ ಹಾಕೋ ತೆರವುಗೊಳಿಸೋಕೆ ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇನ್ಯಾರಿಗೆ ಅಧಿಕಾರ ಆಗಿರ್ಬೇಕು. ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇನ್ಯಾರು ಬರಬೇಕು? ಇಲ್ಲ DC ಬರ್ಬೇಕಾ, ಇಲ್ಲಾಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಬರ್ಬೇಕಾ, ಇಲ್ಲ PM ಮೋದಿ ಬರ್ಬೇಕಾ? ಹೇಳಿ, ನಾವು ಯಾರು ಬರೋವರ್ಗ ಇದುವರೆಗೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನೋಡಿ, ಇಡೀ ಊರೆಲ್ಲ ಬಂದಿದ್ದಾರೆ. ಟೈಮ್ 3 ಗಂಟೆ ಕಾಲಾವಕಾಶ ಕೊಟ್ಟಿದ್ರು. ಇವತ್ತವರೆಗೂ ಒಂದು ದೇವರ್ಗಮ್ಮ ಇವಾಗ ಬಲ್ಲ ಯಾವ ಕಾಲಾವಕಾಶ ಕೊಡಿ ಅಂತ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷ ಆಗೈತೆ, ಸುಮಾರು 15 ವರ್ಷ ಇದುವರೆಗೂ ಮಾಡ್ಕೊಳ್ಳಿ. ಇವಾಗ ಬಂದ್ರು ಮತ್ತೆ ಇವಾಗ ಆಗಲ್ಲ, 7 ದಿವಸ ಕಾಲಾವಕಾಶ ಕೊಡಿ ಅಂತ ತಹಸೀಲ್ದಾರ್ ಹೇಳ್ಕೊಳ್ತಾರೆ. ನ್ಯಾಯ ಕೊಡಿದವ್ರು ಇನ್ಯಾರು? ನ್ಯಾಯ ಕೊಡೋರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ. ಇನ್ಯಾರು ನಮ್ಗೆ ನ್ಯಾಯ ಕೊಡೋದು? ಅವನೊಬ್ಬ ಪೊಲೀಸ್ ಅಧಿಕಾರಿ ಇದುವರೆಗೂ ಅವ್ರಿಗೆ ಕೆಲಸ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾನೆ. ಊರೆಲ್ಲ ಬಂದು ನಿಂತ್ಕೊಂಡು ಹೋಗಲ್ಲ ನನ್ನ ಜಮೀನು ಅಂತಾನೆ. ಅದು ಇರೋದ್ರೆ ಇದೆ ಸರ್ಕಾರಿ ಜಮೀನಲ್ಲಿ, ನನ್ನ ಜಮೀನು ಊರವ್ರನ್ನೆಲ್ಲ ಹೋಗೋದೆ ಅಂತವನೆ. ರಸ್ತೆಯಲ್ಲಿ ನಿಂತ್ಕೊಂಡು ಬೇರೆ ಅಧಿಕಾರಿ ಇದೆ, ಪೊಲೀಸ್ ಅಧಿಕಾರಿ, ಪೊಲೀಸ್ ಅಧಿಕಾರಿ ನ್ಯಾಯ ಇದೆ ಸರ್. ಇವಾಗ ಅವ್ರೊಬ್ಬ ಸಾರ್ವಜನಿಕ ಒಳ್ಳೇದ್ ಮಾಡ್ಬೇಕು ಅಂತದಲ್ಲಿ ಇಡೀ ಊರಿಗೆ ತೊಂದರೆ ಕೊಡ್ತಾವಂದ್ರೆ ಅದೇನಿದೆ? ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ನಮ್ಗೆ ಇವಾಗ ನ್ಯಾಯ ಕೊಡಿಸೋವರೆಗೂ ನಾವ್ ಇಲ್ಲಿಂದ ತರಲಿಲ್ಲ ಸರ್. ಒಬ್ಬ ಬೆಂಗಳೂರು ಅಧಿಕಾರಿ ವಿಜಯ್ ನಾಯ್ಕ್ ಅಂತೇಳಿ ಈ ರೋಡ್ ಫಸ್ಟ್ ದಾರಿ ಮಾಡಿಸಿದ್ರು. ಆ ದಾರಿ ಮಳೆ ಬಿದ್ದು ಹಳ್ಳ ಬಿದ್ದು ಹೋಗೋದಕ್ಕೆ ಮುಚ್ಚಾಕ್ಬಿಟ್ರು ದಾರಿ. ಎಲ್ಲ ಊರವರೆಲ್ಲ ಸೇರಿ ಹೇಳ್ಕೊಟ್ಟು 4-5 ಜನ ದಾರಿ ಮುಚ್ಚಾಕ್ಸಿದ್ರು. ನಾವು ದೇವಸ್ಥಾನ ಪಾಯ ಹಾಕಿ ಸುಮಾರು 8 ವರ್ಷದಿಂದ 10 ವರ್ಷ ಆಗಿದೆ. ಇವತ್ತು ದೇವಸ್ಥಾನ ಕಟ್ತಾ ಇದೀವಿ, ಆ ದೇವಸ್ಥಾನಕ್ಕೆ ದಾರಿ ಬಿಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಉಗ್ರದು ಹೋರಾಟ ಮಾಡ್ತೀವಿ. DC ಆಫೀಸ್ ಹತ್ರ ಒಂದು ಮಶಾಣ ಇದೆ, ಆಂಜನೇಯನ ದೇವಸ್ಥಾನ ಇದೆ, ರಾಮರ ದೇವಸ್ಥಾನ ಇದೆ, ಒಂದು 300 ಎಕರೆ ಜಮೀನು ಇದೆ. ಆ ಜಮೀನುಗಳಿಗೆ ದಾರಿ ಇಲ್ಲ. ಸುಮಾರು ಸತಿ 6 ವರ್ಷದಿಂದ ತಾಲೂಕು ಆಫೀಸ್ಗೆ ಓಡಾಡಿದ್ದೀನಿ. ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಪರಿಶೀಲನೆ ಮಾಡ್ತೀವಿ. ಇವತ್ತು ಸುಮಾರು 2 ಸತ ನೋಟಿಸ್ ಕೊಟ್ಟಿದ್ದಾರೆ. 2 ಸತ ಬಂದು ಸರ್ವೇಯರ್ ಬಂದು ಕೆಚ್ಚು ಮಾಡಿ ಎಲ್ಲ ಕೊಟ್ಟು ಇವತ್ತು ಗ್ಯಾರಂಟಿ ಮಾಡಿಸ್ಕೊಡ್ತೀವಿ ಅಂತೇಳಿ ಇವತ್ತು ಯಾವುದೋ ಒಂದು ಸುತ್ತ ನಮ್ಮೂರಾಗ ಒಂದು ಸ್ವಲ್ಪ ತಕರಾಲಿತ್ತು, ಅದನ್ನು ಪರಿಶೀಲನೆ ಮಾಡಿದ್ದಕ್ಕೆ ಲೇಟ್ ಆಯಿತು. ಮುಂದಿನ ದಿನಗಳಲ್ಲಿ ನಮ್ಮ ತಹಸೀಲ್ದಾರ್ನ ಕೇಳ್ಕೊಳೋದು, RI TT ಸೆಕ್ರೆಟರಿ ಕೇಳ್ಕೊಳೋದು ಏನಂದರೆ ಮುಂದಿನ ದಿನ ನಮ್ಗೆ ದಾರಿ ತೆರವುಗೊಳಿಸ್ಬೇಕು. ಇಲ್ಲಾಂದರೆ 3 ದಿವಸ ಟೈಮ್ ತಗೊಂಡಿದ್ದಾರೆ. ಮಶಾಣ ಇದೆ, ಯಾರನ್ನ ಸತ್ತೋದ್ರೆ ಇಲ್ಲ ತಾಲೂಕು ಆಫೀಸು ಇಲ್ಲಿಂದ DC ಆಫೀಸ್ ತಗೊಂಡು ನಮ್ಮೂರೆಲ್ಲ ಒಂದು ಎಷ್ಟು ಜನ ಆಗ್ತದೆ ಅಷ್ಟು ಜನಸಂಖ್ಯೆ ಕರ್ಕೊಂಡು ಧರಣಿ ಮಾಡ್ತೀವಿ. 3 ದಿನ ನೋಡ್ತೀವಿ. ಇನ್ನೊಂದು ಏನು ಗೊತ್ತಾ ಸರ್, ಅಧಿಕಾರಿಯಾಗಿ ನಕಾಶೆ ರೋಡ್ ಮಾಡಿರೋದನ್ನ ಮುಚ್ಚಕ್ಕೆ ಅಧಿಕಾರ ಪೊಲೀಸ್ ಅವರು ಅಲ್ಲಿ ನಿಂತ್ಕೊಂಡಿದ್ರೆ, ಪೊಲೀಸ್ ಅವ್ರು ನಿಂತ್ಕೊಂಡಿದ್ರೆ, ಏನ್ ಮಾಡ್ತಾ ಇದಾರೆ? ಪೊಲೀಸ್ ಅವನು ಬಂದು ನಾವು ಕೇಳಿದ್ರೆ ನ್ಯಾಯ ಕೇಳಕ್ ಹೋಗಿದ್ದಕ್ಕೆ ನೀನ್ ಯಾರು ಮಾತಾಡಕ ಹಚ್ಕೋಗು ಅಂತ ಹೇಳ್ತಾನೆ ಊರಿನವ್ರೆಲ್ಲಾರು. ಏನ್ ಊರಿಗಿನ ತೊಟ್ಟವನ? ಅವನೊಬ್ಬ ಪೊಲೀಸ್ ಅಧಿಕಾರಿ ಆಗಿ ಅವನು ಬೇರೆಯವ್ರಿಗೆ ಏನ್ ರಕ್ಷಣೆ ಕೊಡ್ತಾನೆ? ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನಂದಿ ಹೋಬಳಿಯಲ್ಲಿ ಇದ್ದು ಅಂತ ವ್ಯಕ್ತಿ ಇವತ್ತು ಅವನ ಹೆಸರು ವೆಂಕಟೇಶ್ ಅಂತ ತುರುನಹಳ್ಳಿನೇ ನಮ್ಮೂರು ಸ್ಕೂಲಾಗೆ ಓದಿ ದೊಡ್ಡವನಾಗಿ ಹೋಗಿರೋದು. ಈ ಸ್ಕೂಲು ಕೆಡವಾಕಿದ್ವಿ, ಅದು ಟೈಮ್ ಆಗೋಗ್ಬಿಡ್ತು. ಡೆಮೊಲೇಷನ್ ಮಾಡಿ ತಿರುಗಿ ಹೊಸ ಕಟ್ಟೋಣಂದ್ರೆ ನಮ್ಮದು ಜಮೀನಿದು, ಅವ್ರಿಗೊಂದು ಮನೆ ಕೊಟ್ಟಿದ್ದೀವಿ. ಈ ಸ್ಕೂಲ್ ಜಾಗ ಬಿಟ್ಟುಕೊಟ್ಟು ಆ ಜಾಗ ತಗೊಂಡಿರೋದು, ಅದಕ್ಕೂ ತೊಂದರೆ ಮಾಡ್ದ. ಎಷ್ಟಕ್ಕಂತೂ ತೊಂದರೆ ಮಾಡೋದು? ಕಾನೂನು ರೀತಿ ಅವ್ನು ಓದಿದ್ದಾನೆ, ಅಮಾಯಕನಾಗದೆ ನಾವೇನು ಕೇಳ್ತಿರ್ಲಿಲ್ಲ. ಇದಕ್ಕೆ ಮಾಡಿರೋ ದಾರಿ ಮುಚ್ಚವನೆ ಸರ್. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಏನ್ ಮಾಡ್ತಾ ಇದಾರೆ ಕೇಳೋದು? ಹಂಗೆ ಮಾಡಿದಾರೆ ಸರ್. ಸರ್ 10 ವರ್ಷ ಕೊಟ್ಟವ್ರೆ. ಒಂದೊಂದು ದಿನಕ್ಕೂ ಅವ್ರು ಒಂದೊಂದು ಮುಂದಿನ ವರ್ಷ ದಿನೇ ದಿನ ಮುಂದೂಡ್ಕೊಂಡು ಹೋಗ್ತಾ ಇದಾರೆ ಹೊರತು ಯಾವುದೇ ಕಾರಣಕ್ಕೂ